ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮಾಡ್ತಾಯಿದ್ದೀನಿ ಮಶ್ರೂಮ್ ಮ್ಯಾಗಿ ಮಸಾಲ ಮಾಡ್ತಾಯಿದ್ದೀನಿ. ನಾನು ಮಶ್ರೂಮ್ ಮ್ಯಾಗಿ ಮಾಡೋಕ್ಕೆ ಮಸಾಲ ಏನೇನು ಬೇಕು ಅಂದರೆ ಮಶ್ರೂಮ್ ಬೇಕು, ಮ್ಯಾಗಿ ಬೇಕು, ಹಾಗೆ ಕ್ಯಾರೆಟು ಬೀನ್ಸ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಹಾಗೆ ಈರುಳ್ಳಿ ಬೇಕು, ಒಂದು ಅರ್ಧ ಟೊಮೊಟೊ ಬೇಕು, ಹಾಗೆ ಮ್ಯಾಗಿ ಪೌಡರ್ ಬೇಕು. ಸ್ಟವ್ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 2 ಸೌಟು ಎಣ್ಣೆ ಹಾಕಬೇಕು. ಸೌಟು ಅಂದರೆ ಚಿಕ್ಕ ಸೌಟು. ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಸ್ವಲ್ಪ ಬಾಡಿಸ್ಬೇಕು ಈರುಳ್ಳಿನ. ಸ್ವಲ್ಪ ಬಾಡಿಸಿದ್ಮೇಲೆ ನಾವು ಟೊಮೊಟೊ ಹಾಕಬೇಕು. ಊರಿಂದ ನಮ್ಮಮ್ಮ ಬಂದಿದ್ರಲ್ಲ, ಅವತ್ತು ನಾನು ವೀಡಿಯೋ ಹಾಕಿದ್ದೆ. ನನ್ನ ಮಗಳಿಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಅವ್ರ ಅಜ್ಜಿ ಬಂದರೆ ಮ್ಯಾಗಿ, ಸೂಪು ಇವೆಲ್ಲ ಮಾಡಿಕೊಡ್ತಿರ್ತಾಳೆ. ಇದು ಅವ್ರ ಅಜ್ಜಿಗೋಸ್ಕರ ಮಾಡ್ತಿದ್ದಾಳೆ ಮಶ್ರೂಮ್ ಮ್ಯಾಗಿ. ಹಾಗೆ ಅವ್ರ ಅಜ್ಜಿ ನಾಳೆ ಊರಿಗೆ ಹೊರಟಿದ್ರು. ಹಂಗಾಗಿ ಇವತ್ತು ಅಜ್ಜಿಗೋಸ್ಕರ ಗಿಟ್ಟಲೆಲ್ಲ ತರಿಸ್ಬಿಟ್ಟು ಮ್ಯಾಗಿ, ಮಶ್ರೂಮು ಎಲ್ಲ ತರಿಸಿ ಅವ್ರ ಅಜ್ಜಿಗೆ ಸರ್ಪ್ರೈಸಾಗಿ ಮಾಡಿಕೊಡ್ತಿದ್ದಾಳೆ ಮಶ್ರೂಮ್ ಮ್ಯಾಗಿನ. ಅವ್ರಿಗೆ ಮಶ್ರೂಮ್ ಅಂದ್ರೇ ಇಷ್ಟ. ಹಾಗೆ ಮ್ಯಾಗಿ, ಸೂಪ್ಗಳು, ವೆಜಿಟೇಬಲ್ ಸೂಪ್ಸ್ಗಳು ಅವೆಲ್ಲ ತುಂಬ ಇಷ್ಟ ಅವ್ರಿಗೆ. ಆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸಣ್ಣದಾಗಿರೋ ಹೆಚ್ಚಿರೋದು ಕ್ಯಾರೆಟು, ಬೀನ್ಸು ಹಾಕೊಂಡು ಅದನ್ನು ಫ್ರೈ ಮಾಡಬೇಕು. ಹಾಗೆ ಒಂದು ಅರ್ಧ ಟೊಮೊಟೊ ಹಾಕೋಬೇಕು, ಅದನ್ನು ಫ್ರೈ ಮಾಡಬೇಕು. ಎಲ್ಲ ಮೊಮ್ಮಕ್ಕಳಿಗೂ ಅಜ್ಜಿರಂದರೆ ತುಂಬ ಇಷ್ಟ. ಯಾಕೆಂದರೆ ಚಿಕ್ಕದ್ರಲ್ಲಿ ಅವರು ಆ ಪ್ರೀತಿ ತೋರಿಸಿರ್ತಾರೆ. ಅಜ್ಜಿರು ಅಷ್ಟೇ, ಮೊಮ್ಮಕ್ಕಳು ಅಷ್ಟೇ. ಹಂಗಾಗಿ ಎಲ್ರಿಗೂ ಮೊಮ್ಮಕ್ಕಳಂದರೆ ಇಷ್ಟ. ಮೊಮ್ಮಕ್ಕಳಿಗೆ ಅಜ್ಜಿ ಅಂದರೆ ತುಂಬ ಇಷ್ಟ. ಈಗ ಮಶ್ರೂಮಲ್ಲಿ ಅವಳು ತುಂಬ ಐಟಮ್ ಮಾಡ್ತಾಳೆ. ಮಶ್ರೂಮ್ ಬಿರಿಯಾನಿ ಮಾಡ್ತಾಳೆ. ಹೋದ ಸಲ ಬಂದಾಗ ಮಶ್ರೂಮ್ ಬಿರಿಯಾನಿ ಮಾಡಿದ್ಲು. ಅನ್ನ ಮಾಡಿಕೊಂಡು ಅದು ಮಶ್ರೂಮ್ ಗೊಜ್ಜು ಮಾಡ್ಕೊಂಡು ಅನ್ನ ಕಲಸೋದದು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಮಾಡಿದ್ಲು. ಅದು ತುಂಬ ಚೆನ್ನಾಗಿತ್ತು. ಹಾಗೆ ಮಶ್ರೂಮ್ ಡ್ರೈ ಮಾಡ್ತಾಳೆ. ಹಾಗೆ ಉಪ್ಪು, ಪೆಪ್ಪರು ಇದೆಲ್ಲ ಹಾಕಿ ಅವಳು ಡ್ರೈ ಥರನೂ ಮಾಡ್ತಾಳೆ. ಅವಳ ಮಗಳಿಗೂ ಮಶ್ರೂಮ್ ಅಂದರೆ ಇಷ್ಟ, ನಮ್ಮ ಅಮ್ಮಂಗೂ ಇಷ್ಟ. ಹಂಗಾಗಿ ಅಜ್ಜಿ ಮೊಮ್ಮಗಳು ಮಾತಾಡ್ಕೊಂಡು ಅವ್ರು ಮಶ್ರೂಮ್ ತರಿಸ್ಕೊತಾ ಇರ್ತಾರೆ ಬಂದಾಗಲೆಲ್ಲ ಆವಾಗವಾಗ. ನಮ್ಮಮ್ಮನೂ ಅಷ್ಟೇ ಮಶ್ರೂಮ್ ತರ್ಸಪ್ಪ ಅಂತ ಹೇಳ್ತಿರ್ತಾರೆ. ತರಿಸ್ಬಿಟ್ಟು ಮಾಡ್ತಿರ್ತಾಳೆ. ಮಶ್ರೂಮಲ್ಲಿ ಅದು ಆರೋಗ್ಯಕ್ಕೂ ಒಳ್ಳೆಯದು ಮಶ್ರೂಮ್ ತಿಂದರೆ. ಹಂಗಾಗಿ ಈ ಮಶ್ರೂಮ್ ಇಂಥ ಐಟಮ್ ಎಲ್ಲ ಮಾಡ್ಬೇಕಾದ್ರೆ ಅವಳೇ ಮಾಡ್ತಾಳೆ. ನಾನು ಪಕ್ಕದಲ್ಲಿ ನೋಡ್ತಾ ಇದ್ದೀನಿ, ಅವಳೇ ಮಾಡ್ತಿದ್ದಾಳೆ. ಹಾಗೆ ಮಾಡಿಕೊಡ್ತಿದ್ದಾಳೆ ನೋಡಿ. ಕ್ಯಾರೆಟು, ಬೀನ್ಸು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ಮೇಲೆ ಈಗ ಮಶ್ರೂಮ್ ಹಾಕಬೇಕು. ಮಶ್ರೂಮ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಾಡಿಸ್ಬೇಕು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಬೇಕು. ಆವಾಗ ಮಶ್ರೂಮ್ ಎಲ್ಲ ಇದಾಗುತ್ತೆ, ಮೆತ್ತಗಾಗುತ್ತೆ. ಆಮೇಲೆ ನಾವು ಬೇರೆ ಐಟಮ್ ಎಲ್ಲ ಹಾಕಬೇಕು. ನಾನು ಆ ಕಡೆ ಪಕ್ಕದಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೆ ಊಟಕ್ಕೆ, ಚಪಾತಿ, ಸೊಪ್ಪಿನ ಪಲ್ಯ. ಆಮೇಲೆ ನಾವು ಅದು ಮುಚ್ಚಳ ತೆಗೆದ್ಬಿಟ್ಟು ಮಶ್ರೂಮು ಬೆಂದಿತ್ತು, ಸ್ವಲ್ಪ ಸಾಫ್ಟಾಗಿತ್ತು. ಆವಾಗ ಮ್ಯಾಗಿ ಮಸಾಲ ಹಾಕಿದ್ವಿ. ಮ್ಯಾಗಿ ಮಸಾಲ 2 ಥರ ತಂದಿದ್ಲು. ಹಂಗಾಗಿ ಮ್ಯಾಗಿ ಮಸಾಲ ಹಾಕಿದ್ಲು. ಮ್ಯಾಗಿ ಮಸಾಲ ಹಾಕಿದ್ಮೇಲೆ ನೀರು ಹಾಕ್ಬೇಕೀಗ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋಕ್ಕಿಡಬೇಕು. ನಮ್ಮ ಅಮ್ಮಂಗೆ ಹಸಿ ಕಾರ್ನ್ ಅಂದರೆ ತುಂಬ ಇಷ್ಟ. ಆವಾಗ ಅಮ್ಮ ಬಂದಿದ್ದು ನಾನು ಕಾರ್ನ ತೊಗೊಬಂದು ಅದನ್ನು ಬೇಯಿಸ್ಬಿಟ್ಟು, ಹಾಗೆ ಇನ್ನು ಸೂಪ್ ಪ್ಯಾಕೆಟ್ಗಳು ತಂದಿದ್ಲು. ಇಲ್ಲೇ ನಮ್ಮ ಮನೆ ಹತ್ರ ಫ್ರೆಂಡ್ಲಿ ಬಜಾರ್ ಅಂತ ಇದೆ, ಅಲ್ಲೆಲ್ಲ ಸೂಪ್ ಪ್ಯಾಕೆಟ್ಗಳು ಎಲ್ಲ ಸಿಗುತ್ತೆ. ಹಂಗಾಗಿ ಅಲ್ಲೋಗಿ ಸೂಪ್ ಪ್ಯಾಕೆಟ್ಗಳು ತಂದು ಅವ್ರ ಅಜ್ಜಿಗೋಸ್ಕರ ಸೂಪ್ ಮಾಡಿ, ಹಾಗೆ ಮಶ್ರೂಮ್ ಸೂಪ್ ಮಾಡಿ, ಹಾಗೆ ಕಾರ್ನೆಲ್ಲ ಬೇಯಿಸಿ ಅದಕ್ಕೆ ಮಸಾಲ ಹಾಕಿ ಪೆಪ್ಪರು, ಉಪ್ಪೆಲ್ಲ ಅದೆಲ್ಲ ಮಾಡಿ ಕೊಟ್ಟಿದ್ಲು ಅವ್ರ ಅಜ್ಜಿಗೆ. ಅವ್ರಿಗೆ ಅದಂದರೆ ತುಂಬ ಖುಷಿ ಪಡ್ಕೊಂಡು ತಿಂತಾರೆ. ಹಂಗಾಗಿ ಅದನ್ನು ಮಾಡಿಕೊಡ್ತಾಳೆ. ಈಗ ನೋಡಿ ನೀರು ಹಾಕ್ತಿದ್ದೀವಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀವಿ. ಇದು ಮಿಕ್ಸ್ ಮಾಡಿದ್ಮೇಲೆ ನಾವೀಗ ಮ್ಯಾಗಿಗಳು ಹಾಕಬೇಕು. ಮ್ಯಾಗಿಗಳನ್ನ ಕಟ್ ಮಾಡಿ ಹಾಕಬೇಕು. ಚಿಕ್ಕದ್ರಲ್ಲಿ ಅಜ್ಜಿಯರು ಮಕ್ಕಳಿಗೆಲ್ಲ ಕತೆ ಹೇಳ್ತಿರ್ತಾರೆ. ನಾವು ಸುಮಾರು ಜನ ಅಕ್ಕ ತಂಗಿರಾದ್ರಿಂದ ರಜಕ್ಕೆಲ್ಲ ಹೋಗ್ಬಿಡ್ತಿದ್ರು ಅಜ್ಜಿ ಮನೆಗೆ. ನಾವು ಹೋಗಿರ್ತಿದ್ವಿ. ಅವಾಗ ಮೊಮ್ಮಕ್ಕಳೆಲ್ಲ ಸೇರ್ಕೊಳ್ತಾಯಿದ್ರು. ಎಲ್ಲ ಸೇರ್ಕೊಂಡಾಗ ನಮ್ಮಮ್ಮ ಅಪ್ಪ ಇಬ್ಬರು ಏನು ಮಾಡೋರು, ಆಚೆ ಕಡೆ ಕೂರಿಸ್ಕೊಂಡು ಅವ್ರಿಗೆ ಅನ್ನ ಸಾರೆಲ್ಲ ಕಲಸಿ ಕೈ ತುತ್ತು ಕೊಡೋರು ಮೊಮ್ಮಕ್ಕಳಿಗೆಲ್ಲ. ಅವ್ರಿಗೆ ಕೈ ತುತ್ತು ಅಂದರೆ ಇಷ್ಟ. ಅಜ್ಜಿ ಕೈ ತುತ್ತು ಕೊಡೋದು ಅಂದ್ರೇ ಅವ್ರಿಗೆ ತುಂಬ ಖುಷಿ. ಅಜ್ಜಿ ನಮ್ಮ ಕೈ ತುತ್ತು ಕೊಡಜ್ಜಿ ಅಂತ ಬೆಳದಿಂಗಳಲ್ಲಿ ಆಚೆ ಕಡೆ ಕೂರಿಸ್ಕೊಂಡು ಅಲ್ಲಿ ಕೊಡೋರು. ಈಗ ನೋಡಿ ಮ್ಯಾಗಿ ಎಲ್ಲ ಸ್ವಲ್ಪ ಮುರಿದಾಕ್ತಿದ್ದಾಳೆ. ಮುರಿದಾಕ್ಬಿಟ್ಟು ಈಗ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ನಮ್ಮ ತಂದೆಗೂ ಅಷ್ಟೇ ಮೊಮ್ಮಕ್ಕಳಂದರೆ ತುಂಬ ಇಷ್ಟ. ನಮ್ಮ ತಂದೆಗೆ 11 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ಅದರಲ್ಲಿ ಎಲ್ಲ ಮಕ್ಳಿಗೂ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ. ಒಬ್ರಿಗೂ ಒಂದು ಬೈತಿರ್ಲಿಲ್ಲ, ಹೊಡಿತಿರ್ಲಿಲ್ಲ. ಅಷ್ಟು ಸಮಾಧಾನವಾಗಿದ್ದರು ನಮ್ಮ ತಂದೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ. ಹಾಗೆ ನಮ್ಮನ್ನು ನೋಡ್ಕೊಳ್ಳೋದಲ್ದಲೆ ಹೊರಗಡೆಯವ್ರಿಗೂ ಅಷ್ಟೇ. ಎಲ್ರೂ ಸ್ವಲ್ಪ ದಾನ ಮಾಡೋದು ಜಾಸ್ತಿ ನಮ್ಮಪ್ಪ. ಅವರೆಲ್ಲ ಮಾಡಿರೋ ದಾನ ಧರ್ಮಕ್ಕೆ ನಾವೆಲ್ಲ ಒಳ್ಳೊಳ್ಳೆ ಮನೆ ಸೇರ್ಕೊಂಡಿದ್ದೀವಿ ಅಕ್ಕ ತಂಗಿರೆಲ್ಲ. ಹಂಗಾಗಿ ಅವ್ರ ಬಗ್ಗೆ ತುಂಬ ಹೇಳ್ತಿದ್ರೆ ಖುಷಿ ಆಗುತ್ತೆ. ಹಾಗೆ ಮೊಮ್ಮಕ್ಕಳು ಕಂಡ್ರೂ ಅಷ್ಟೇ. ಮೊಮ್ಮಕ್ಕಳುಗಳು ಎಲ್ಲರೂ ಕಂಡ್ರೂ ಅಷ್ಟು ಪ್ರೀತಿ ಮೊಮ್ಮಕ್ಕಳುಗಳಿಗೆ, ಅಷ್ಟು ಇಷ್ಟಪಡೋರು. ನಾವು ಹೆಣ್ಮಕ್ಳೆಲ್ಲ ಹೋದರೆ ಮೊಮ್ಮಕ್ಕಳಿಗೆಲ್ಲ ಅಷ್ಟು ಪ್ರೀತಿ ಮಾಡಿ ತಿಂಡಿ ಎಲ್ಲ ತಂದಿಟ್ಟಿರೋರು ಅಂಗಡಿಗೆ ಹೋದರೆ.
ಮ್ಯಾಗಿಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಅದನ್ನು ತೊಗೊಬಂದಿದ್ವಿ. ಅದನ್ನು ಒಂದು ಪ್ಯಾಕೆಟ್ ಹಾಕಿದ್ವಿ. ನೋಡಿ ಇದೇ ಮ್ಯಾಗಿ ಮ್ಯಾಜಿಕ್ ಮಸಾಲ ಮತ್ತು ಆ ಪ್ಯಾಕೆಟ್ ಒಳಗಡೆ ಕೊಟ್ಟಿರ್ತಾರೆ ಮ್ಯಾಗಿ ಮಸಾಲಾನ. ಎರಡನ್ನೂ ಹಾಕಿದ್ವಿ. ಎರಡನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5 ನಿಮಿಷ ಬೇಯೋಕ್ಕಿಡಬೇಕು. ಆವಾಗ ಮುಚ್ಚಿಟ್ಬಿಟ್ಟು ಬೇಯೋಕ್ಕಿಟ್ವಿ. ಮ್ಯಾಗಿ ಎಲ್ಲ ಬೇಯಬೇಕಲ್ಲ, ಹಂಗಾಗಿ ಮ್ಯಾಗಿ ಮಾಡಿ ಅದನ್ನು ಮುಚ್ಚಿಟ್ವಿ. ನಮ್ಮ ದೊಡ್ಡಣ್ಣ ಎರಡನೇ ಅಣ್ಣಂಗೂ ಅಷ್ಟೇ ತಂಗಿ ಮಕ್ಕಳಂದರೆ ಅಷ್ಟು ಪ್ರೀತಿ ವಿಶ್ವಾಸ. ಮುಂಚೆಯಿಂದನೂ ಅಷ್ಟೇ ನಮ್ಮಲ್ಲಿ ತುಂಬು ಕುಟುಂಬ ನಾವು. ಒಂದು 11 ಜನ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ, ನಾವೆಲ್ಲ ತುಂಬ ಜನ, ಒಂದು 15 ಜನ ಇರ್ತಿದ್ವಿ. ಅದ್ರ ಜೊತೆಗೆ ನಮ್ಮ ಅಕ್ಕಂದಿರ ಫ್ರೆಂಡ್ಸ್ಗಳು ಬರ್ತಾಯಿದ್ರು. ಅಲ್ಲೇ ಹಳ್ಳಿಯಲ್ಲೆಲ್ಲ ಇದ್ದವರೆಲ್ಲ ಊರಿಗೆ ದೂರ ಆಗುತ್ತೆ ಅಂತ ಸ್ಕೂಲಿಂದ ಇಲ್ಲೇ ಉಳ್ಕೊಳ್ಳೋರು, ಅವಾಗೆಲ್ಲ ಅವರು ಇರ್ತಿದ್ರು. ಅವ್ರನ್ನೆಲ್ಲರೂ ನಾವೆಷ್ಟು ಖುಷಿಯಿಂದ ನೋಡ್ಕೊತಿದ್ವಿ. ಚೆನ್ನಾಗಿತ್ತು ಅವಾಗ ಒಂಥರ ಜೀವನ. ಅವಾಗೆಲ್ಲ ನಾವೆಲ್ಲ ಸೇರ್ಕೊಂಡು ಡ್ಯಾಮ್ ಹತ್ರ ಹೋಗಿ ಅಲ್ಲೆಲ್ಲ ಆಟ ಆಡ್ಕೊಂಡೆಲ್ಲ ಬರ್ತಿದ್ವಿ. ನೋಡಿ ಮ್ಯಾಗಿ ಎಲ್ಲ ಬೆಂದಿದೆ ಚೆನ್ನಾಗಿ. ತರಕಾರಿ ಮಶ್ರೂಮು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ಮುಟ್ಟು ನೋಡಿದೆ, ಬೆಂದಿತ್ತು ಚೆನ್ನಾಗಿ ಮ್ಯಾಗಿ. ಇದನ್ನು ನಾವು ಈಗ ತಿನ್ನೋಕ್ಕೆ ರೆಡಿ ಆಗಜ್ಜಿ ಅಂತ ಹೇಳ್ತಾಯಿದ್ಲು. 3 ಜನನೂ ನಾವು ಬಟ್ಲಿಗೆ ಹಾಕ್ಕೊಂಡು 3 ಜನನೂ ಮಶ್ರೂಮ್ ಮ್ಯಾಗಿ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಮಶ್ರೂಮ್ ಮ್ಯಾಗಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಈ ಮ್ಯಾಗಿ ಮಸಾಲೆ ಹಾಕ್ಕೊಟ್ಲು, ತಿಂದ್ವಿ. 3 ಜನನೂ ತಿಂದ್ವಿ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು.